ಪ್ರತಿ ಸರಿ ನಾವು ಹೋರಾಟ ಮಾಡೋದೇ ಹಾಕಿದೆ. ಅದರಿಂದ ಏನು ಪ್ರಯೋಜನ ಆಗಿದೆ? ನಮ್ಗೆ ಏನು ಮೂಲಭೂತ ಹಕ್ಕು ಕೊಟ್ಟಿದ್ದೀರಾ ವ್ಯಾಪಾರಿಗಳಿಗೆ ಹೇಳಿ ಸರ್. ಯಾವ ಸರ್ಕಾರಗಳು ಅಂತ ಕೇಳಿದ್ರೆ ಹಂಗಾಗಿ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ. ಬದುಕು ಸುಸ್ಥಿರ ಆಗಲಿ ಅಂತ ಹೇಳಿ ಏನು ಪಾಪ ಡೈಲಿ ಸಾಲ ತಗೊಂಡು ಅವ್ರ ಮೀಟರ್ ಬಡ್ಡಿ ಲೆಕ್ಕ ಕೊಡ್ತಾ ಇದ್ರು, ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಸ್ವನಿಧಿ ಯೋಜನಾ ಅಂತ ಮಾಡಿ ಅವರಿಗೆ ಕನಿಷ್ಠ ಪಕ್ಷ 10,000 ರೂಪಾಯಿ, ತದನಂತರದಲ್ಲಿ ಇವತ್ತು 15,000 ಇಂದ 25,000 ರೂಪಾಯಿ ಕೊಡ್ತಕ್ಕಂತಹ ಒಂದು ಸಾಲ, ಅದು ಏನು ಕೊಲಾಟ್ರಲ್ ಫ್ರೀ ಲೋನ್ ಕೊಡ್ತಕ್ಕಂಥದ್ದು ಒಂದು. ಎರಡನೇದು, ಈಗ ಡಿಜಿಟಲ್ ಪೇಮೆಂಟ್ ಮೂಲಕ ನಿಮ್ಮದು ಮ್ಯಾಪಿಂಗ್ ಆಗ್ತಾ ಇದೆ ಇನ್ಕಮ್, ಅದರಿಂದಾಗಿ ನಿಮ್ಮ ಮಕ್ಕಳ ಎಜುಕೇಷನ್ ಲೋನ್ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗ್ತಿದೆ, ನೀವು ಮನೆ ತೆಗೆದುಕೊಳ್ಳೋಕ್ಕೆ ಲೋನ್ಗೆ ಅನುಕೂಲ ಆಗ್ತಿದೆ. ಇದೆಲ್ಲನೂ ಸಹ ಬೀದಿ ಬದಿ ವ್ಯಾಪಾರಿಗಳು ಸಹ ಪಾರ್ಟ್ ಆಫ್ ಎಕಾನಮಿ, ಪಾರ್ಟ್ ಆಫ್ ನಮ್ಮ ಸೊಸೈಟಿ ಅಂತ ಹೇಳಿ ಕೇಂದ್ರ ಸರ್ಕಾರ ಅಂದರೆ BJP ಸರ್ಕಾರ ಇದು ಕನ್ಸಿಡರ್ ಮಾಡಿತ್ತು. ಅದಾದಮೇಲೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಹೌದು ಆ್ಯಕ್ಟ್ ಪಾಸ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ಆ್ಯಕ್ಟ್ ಪಾಸ್ ಮಾಡೋದು ಸಂತೋಷ, ವೆಲ್ಕಮ್ ಮಾಡೋಣ. ಆದರೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಎಲ್ಲರಿಗೂ ಬದುಕಿದೆ. ನೀವು ಅರ್ಬನ್ ಡಿಸೈನಲ್ಲಿ ಬೀದಿ ಬದಿ ವ್ಯಾಪಾರನೂ ಸಹ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಆ್ಯಕ್ಟ್ ಹೇಳಿದೆ. ಬಸವನಗುಡಿನಲ್ಲಿ ನೀವು ಏನು ಬಸವನಗುಡಿ ಮುಖ್ಯ ರಸ್ತೆ ಇದೆ ಅದರಲ್ಲಿ ನೀವು ಕನ್ಸಿಡರ್ ಮಾಡಿ, ಗಾಂಧಿ ಬಜಾರ್ ರಸ್ತೆಯಲ್ಲಿ ಕನ್ಸಿಡರ್ ಮಾಡಿದ್ದೀರಾ, ಸಂತೋಷ. ಯಾಕಂದರೆ ಡಿಸೈನ್ ಹಂಗೆ ಇದೆ. ಆದರೆ ಬೇರೆ ಎಲ್ಲೂ ಸಹ ಡಿಸೈನ್ನಲ್ಲಿ ಇನ್ಕ್ಲೂಸಿವ್ ಆಗಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ನೀವು ಎಲ್ಲೋ ಆಲ್ಟರ್ನೇಟಿವ್ ಮೇನ್ ರೋಡ್ ಬೇಡ, ನೀವು ಇನ್ನೊಂದು ರೋಡ್ಗೆ ಹೋಗ್ಬಿಡಿ ಅಂದರೆ ಹಂಗೆ ಆಗೋದಿಲ್ಲ. ಯಾಕಂದರೆ ಇಂಡಿಯನ್ ಮೆಂಟಾಲಿಟಿ ಏನಿದೆ, ಇಂಡಿಯನ್ ಸ್ಟ್ರೀಟ್ ಬಜಾರ್ ಅಂತ ಅಂದ್ಬಿಟ್ಟು ಒಂದು ಇಂಡಿಯನ್ ಸ್ಟ್ರೀಟ್ ಬಜಾರ್ ಡಿಸೈನ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಇಂಡಿಯನ್ ಮೆಂಟಾಲಿಟಿ ಏನಿದೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೇನೋ ಕಾಣಿಸ್ತು ನಾನು ತೆಗೆದುಕೊಳ್ತೇನೆ. ಹಾಗೆ ಸೂಪರ್ ಮಾರ್ಕೆಟ್ಸು ಡಿಸೈನ್ ಆಗಿರ್ತಕ್ಕಂಥದ್ದು ಇಂಡಿಯನ್ ಮೆಂಟಾಲಿಟಿ. ಹಾಗೆ ನಾನು ಗಾಡಿನಲ್ಲಿ ಹೋಗ್ತಾ ಇದ್ದೀನಿ, ಒಂದೇ ಒಂದು ತರಕಾರಿ ತೆಗೆದುಕೊಬೇಕು ಅಥವಾ ಈ ರೀತಿ ಮೆಂಟಾಲಿಟಿ. ಅದರಿಂದಾಗಿ ಇದಕ್ಕೆ ಸೊಲ್ಯೂಷನ್ಸ್ ಏನಿದೆ ಭಾರತೀಯ ಸಂಸ್ಕೃತಿನಲ್ಲೇ ಇದೆ. ನಾವು ದೇವಸ್ಥಾನಗಳು ಸುತ್ತಮುತ್ತನೋ ಅಥವಾ ಸ್ಕೈ ವಾಕ್ ಮೂಲಕನೋ ಒಂದು ಡಿಸೈನ್ ಮಾಡಿ ನೀವು ಎಲ್ಲಾ ಸೊಲ್ಯೂಷನ್ ಕಂಡುಹಿಡಿಬಹುದು. ಆದ್ರೆ ನೀವು ಎಲ್ಲೋ ಒಂದ್ ಕಡೆ ಬರೀ ಕಲೆಕ್ಷನ್ ಆಗಿ ನೀವು ನಿಮ್ಮ ಆಡಳಿತ ಕೊಲಾಪ್ಸ್ ಮಾಡ್ಕೊಂಬೇಡಿ ಸರ್. ಇವಾಗ ಈಗ ಟೈಮ್ ಕೊಡ್ಬೇಕು, ನಮ್ಗೆ 1 ತಿಂಗಳು ಅಂತಾನೆ ನಮ್ಗೆ ಇದು ಕೊಡ್ಬೇಕು, ನೋಟಿಸ್ ಕೊಡ್ಬೇಕು ಅಂದ್ರೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಯಾವ ಸರ್ಕಾರ ಕೊಟ್ಟಿದ್ದೀರಾ? ಹೇಳಿ. ನೋಟಿಸ್ ಕೊಟ್ಟಿಲ್ಲ, ಬರ್ತೀರಾ ತಗೋ ಬರ್ತೀರಾ, ಗಾಡಿ ಎತ್ತಕೊಂಡು ಹೋಗ್ತೀರಾ. ಅದ್ರಲ್ಲಿ ಬಂಡವಾಳ ಎಷ್ಟು ಹಾಕಿದ್ದಾರೆ, ಯಾರ ಹತ್ರ ಸಾಲ ಮಾಡಿರ್ತಾರೆ ಅನ್ನೋದು ಗೊತ್ತಾ? ಅವ್ರು ವಯಸ್ಸಾದವ್ರು ಇರ್ತಾರೆ, ಅಪ್ಪ ಅಮ್ಮ ಇಲ್ದೋದವ್ರು ಇರ್ತಾರೆ, ಮಕ್ಳು ಮರಿ ಇರೋರು ಇರ್ತಾರೆ. ಏನ್ ಮಾಡ್ಬೇಕು ಅವಾಗ? ಅವ್ರು ಬಂದು ಫುಟ್ಪಾತಲ್ಲಿ ಬಿದ್ದಿರ್ಬೇಕು. ಅದು ಫುಟ್ಪಾತ್ ಮಲ್ಕೋಬೇಡಿ ಎದ್ದೋಗಿ ಅಂತ ಹೇಳ್ತೀರಾ? ಎಲ್ಲಿ ಹೋಗ್ಬೇಕು? ಇಲ್ಲ ಸರ್ವೆ ಮಾಡಿ ನೋಡಮ್ಮ ಇಷ್ಟೆಲ್ಲ ಇಷ್ಟು ಜಾಗ ನಿಮ್ಗೆ ಅಂತ ಸರ್ವೆ ಮಾಡಿಕೊಡ್ಬೇಕು. ನಮ್ದು ಮಾರ್ಕೆಟ್ನಲ್ಲಿ ಇರೋದು, ಅಲ್ಲೇ ವ್ಯಾಪಾರ ಮಾಡೋದು, ಅಲ್ಲೇ ಊಟ ಮಾಡೋದು, ಮನೆ ಮಠ ಯಾವುದೂ ಇಲ್ಲ. ಒಂದು ಫುಟ್ಪಾತ್ ವ್ಯಾಪಾರದಲ್ಲಿ ಮಾಡೋಕ್ಕೂ ಬಿಡೋಲ್ಲ. ನೋಡಿ ಈ ಥರದ ಕಾಲ್ದು ಕೊತ್ತವ್ರೆ, ನಾನು ಫುಟ್ಪಾತ್ ಮೇಲೆ ಇರ್ತೀನಿ, ಅಲ್ಲೇ ಊಟ ಮಾಡ್ತೀನಿ, ಅಲ್ಲೇ ಇರ್ತೀನಿ. ನನಗಂತ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ನಾನು ಏನು ಮಾಡ್ತೀನಿ, ಅಲ್ಲಿ ಇಲ್ಲಿ ಸ್ವಲ್ಪ ಮಳೆ ಬಂದರೆ ಪಿನ್ನು ವ್ಯಾಪಾರ ಮಾಡೋದು, ಬಟ್ಟೆ ಪಿನ್ನು, ಅದು ಮಾಡಿದ್ರೇ ನನ್ನ ಹೊಟ್ಟೆ ಜೀವನ. ಅದು ಇಲ್ಲ ಅಂದರೆ ನನಗೆ ಯಾವುದೂ ಇಲ್ಲ. ಇವಾಗ ಬಂದ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಬೇರೆ ಕಡೆ ಎಲ್ಲಾದರೂ ಜಾಗ ತೋರಿಸ್ತಾರಾ ನಿಮಗೆ? ಇಲ್ಲಿ ಬೇಡ ಇನ್ನೊಂದು ಕಡೆ ಏನು ತೋರಿಸ್ತಾ ಇಲ್ಲ, ಅದನ್ನು ತೋರಿಸ್ತಾ ಇಲ್ಲಮ್ಮ. ನಾನು ಎಲ್ಲರಿಗೂ ಕೇಳ್ಕೊಂಡು ತಿರ್ಕೊಂಡು ನನಗಂತ 10 ರೂಪಾಯಿ ದುಡಿದ್ರೇ ನನ್ನ ಜೀವನ. ನನಗಂತ ರೇಷನ್ ಕಾರ್ಡ್ ಇಲ್ಲ, ಒಂದು ಮನೆ ಇಲ್ಲ, ಫುಟ್ಪಾತ್ ಮೇಲೆ ಇರ್ತೀನಿ. ತುಂಬ ಕಷ್ಟ ಇದೆ ಅಷ್ಟೇಮ್ಮ ನಮ್ಮದು. ಅಂತೂ ಮಾರ್ಕೆಟ್ನಲ್ಲಿ ಇರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ರಮ್ಮ. ತುಂಬ ಜನ ಸಾಯ್ತಾರಮ್ಮ, ತುಂಬ ಜನ. ಅದಕ್ಕಿಂತ ವ್ಯಸ ಕೊಟ್ಬಿಟ್ಟು ಸಾಯಿಸ್ಬಿಟ್ರೆ ನಮ್ಗೆ ಒಳ್ಳೇದಮ್ಮ. ಇಷ್ಟು ಕಷ್ಟಪಡೋಕ್ಕಿಂತ ಅದನ್ನ ಸ್ವಲ್ಪ ಕೊಟ್ಬಿಟ್ರೆ ನಾವು ತಿರೋಗ್ಬಿಡ್ತೀವಿ. ನಿಮ್ಮಂಥವ್ರಿಗೇನೆ ಧ್ವನಿ ಆಗಬೇಕು ಅಂತಲ್ವಾ ಎಲೆಕ್ಷನ್ಗಳು ನಡೆಯೋದು, ಕೋಟ್ಯಾಂತರ ರೂಪಾಯಿ. ರಂಗಸ್ವಾಮಿ ಸರ್ ಅಂದರೆ ಕಟ್ಟ ಕಡೆ ಜನಕ್ಕೂ ಕೂಡ ನಾವು ಅನುಕೂಲ ಮಾಡ್ತೀವಿ, ನಮ್ದು ಗ್ಯಾರಂಟಿ ಸರ್ಕಾರ ಅಂತ ಒಬ್ಬರು, ಇಲ್ಲ ನಮ್ಮ ನಾಯಕನೇ ಎಲ್ಲರಿಗೂ ಗ್ಯಾರಂಟಿ ಅಂತ ಇನ್ನೊಂದು ಪಕ್ಷದವರು. ಎಲ್ಲಿ ರೀಚ್ ಆಗ್ತಿದೆ ಸರ್? ಯಾವ ಸೌಲಭ್ಯ? ಇಂಥವ್ರನ್ನ ಅಡ್ರೆಸ್ ಮಾಡೋರು ಯಾರು? ಇಂಥವ್ರ ಬದುಕಿಗೆ ಆಸರೆ ಯಾರು ಅಂತ? ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬೀದಿಲಿ ವ್ಯಾಪಾರ ಮಾಡಲ್ಲ ಅಂದರೆ ಹಾಗದು ಯಾರು ಗೊತ್ತಾ? ವಿಷ ಕುಡಿಬೇಕಾಗತ್ತೆ, ಒಂದು ಕಳ್ತನ ಆಗಬೇಕಾಗತ್ತೆ, ಒಂದು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಂಘಟನೆ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ 100 ಸಂಘಟನೆಗಳವೆ, ಸಾವಿರಾರು ಸಂಘಟನೆ 6,000 10,000 ಕೊಟ್ಟರೆ ರಿಜಿಸ್ಟ್ರ್ ಮಾಡ್ಕೋಬೋದು, ನಾಯಕರಾಗ್ಬೋದು. ಆ ನಾಯಕನ ಕೆಲಸ ಕೊಡೋದೇ ಆ ಬೀದಿ ಬದಿ ವ್ಯಾಪಾರಿಗಳು. ನನಗೆ ಕೆಲಸ ಕೊಟ್ಟರೆ ಇವು ರಾತ್ರಿಯಲ್ಲೂ ಅಷ್ಟೇ 1 ನಿಮಿಷ ಕೃಷ್ಣೇ ಬೈರೇಗೌಡರ ಹತ್ರ ಹೋಗಿ ನಾನು ಒಂದು ಓಪನಿಂಗ್ ಹೇಳಿ ಬಂದಿನಿ, ನೋಡಿ ಸರ್ ಇದು ಭಾಳ ಹೆಡ್ವರ್ಟ್ ಆಗಿದೆ, ನೀವು ಮಾಡ್ತಾ ಇರ್ತಕ್ಕಂಥ ಟೌನ್ ಡೆಂಡಿಂಗ್ ಕಮಿಟಿ ಆಗಲ್ಲ, ಸುಪ್ರೀಂ ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶ ಪ್ರತಿಯೊಂದು ಕೊಟ್ಟು ರಾತ್ರಿಯಲ್ಲೂ ಸಿದ್ದರಾಮಯ್ಯರ ಮನೆಗೆ ಹೋಗಿ ಎಷ್ಟೊತ್ತಾದರೂ ಭೇಟಿ ಮಾಡಿ ಅವ್ರು ಹೇಳಿ ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡಿಸಿ, ನೋಡಿ ಸರ್ ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಅಮಾಯಕರಿಗೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳಿ ರಾತ್ರಿ ಸಹಿತ ನಾನು ಮಾತಾಡ್ಕೊಂಬಂದಿನಿ. ಸರಿ ಸರ್. ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಇಷ್ಟು ಜನ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಸೇರಬೇಕಾದ ಕಾರಣ ಅವರೇ.
ಯಾರು ಮಾತಾಡಿದ್ರು ನನ್ನ ಕಣ್ಣೀರು ಬಂದ್ಬಿಡ್ತು ಅಂತ ಹೇಳಿದ್ರಲ್ಲ, ಅವ್ರು ಬೀದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟೆ ಇವತ್ತು ಅವ್ರು ಕಣ್ಣೀರು ಸುರಿಸ್ತಾ ಇರೋದು. ಸುಮ್ಮನೆ ಜನಗಳಿಗೋಸ್ಕರ ನಾವು ಕಣ್ಣೀರು ಸುರಿಸ್ತಾ ಇದ್ದೀನಿ ಅಂತ ಜನಗಳ ಮೇಲೆ, ಬೀದಿ ವ್ಯಾಪಾರಿಗಳ ಮೇಲೆ ಅವ್ರನ್ನ ಪುಟ್ಬಾತ್ಗೆ ಹೊಟ್ಟೆ ಮೇಲೆ ಹೊಡಿತಾ ಇರೋದೇ ಇವರು. ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಆಯ್ತಲ್ಲ ಸರ್. ವ್ಯಾಪಾರಿಗಳಿಗೆ ಏಕಾಏಕಿ ತೆರವುಗೊಳಿಸ್ತಾ ಇದ್ದಾರಲ್ಲ, ಏನಕ್ಕೆ? ಮತ್ತು ಅವ್ರಿಗೆ ಲೈಸೆನ್ಸ್ಗಳು ಪ್ರತಿಯೊಬ್ಬರಿಗೂ ಮಾಡಿರಬೇಕು, ಮಾಡಿಲ್ವಲ್ಲ. 500,000 ಜನ, 500-600 ಜನಗೆ ಮಾದೇಪುರ ಕ್ಷೇತ್ರದಲ್ಲೇ ಅಲ್ಲೇ ಆಗಿಲ್ಲ ಲೈಸೆನ್ಸು. ಮತ್ತು ಇನ್ನೊಂದು, ಇವಾಗ ತೆರವುಗೊಳಿಸೋಕ್ಕೆ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಾಹೇಬರು ಹೇಳ್ತಾ ಇದ್ದಾರೆ. ಯಾರಿಗೂ ಒಬ್ಬರಿಗೂ ಒಂದು ನೋಟಿಸು ತಲುಪಿಲ್ಲ. ನಮ್ಮದು 2023 ಎಲೆಕ್ಷನ್ ಆಯ್ತಲ್ಲ, MLA ಎಲೆಕ್ಷನ್ ಆಯಿತು. ಅವಾಗ ರಾಹುಲ್ ಗಾಂಧಿ ಅವರು ನೇರವಾಗಿ ಬಂದು ಬೀದಿ ವ್ಯಾಪಾರನೇ ಭೇಟಿ ಮಾಡಿದ್ರು. ಭೇಟಿ ಮಾಡಿ ನಿಮ್ಗೆ ಸಪೋರ್ಟ್ ಬೇಕು, ಬೀದಿ ವ್ಯಾಪಾರಿಗಳ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಿ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ ಬಂದಿದ್ದರು. ಪ್ರತ್ಯೇಕವಾಗಿ ನಿಗಮ ಮಂಡಳಿ ಮಾಡಿಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು 3 ವರ್ಷ 6 ತಿಂಗಳು ಆಗ್ತಾಯಿದೆ. ಇವತ್ತರೆಗೂ ಸರ್ಕಾರ ಏನೂ ಮಾಡಿಲ್ಲ. ಬೀದಿ ವ್ಯಾಪಾರಿಗಳ ಪರವಾಗಿ ಏನೋ ಒಂದು ಕೆಲಸನೂ 3 ವರ್ಷ ತುಂಬ್ತಾ ಬರ್ತಾ ಇದೆ. ಆದರೆ ಇವರು ಸುಳ್ಳು ಹೇಳಿ ಜನಗಳಿಗೆ ಮೋಸ ಮಾಡೋದು ಕೆಲಸ ಆಗ್ತಾಯಿದೆ. ಮತ್ತು ಮತ್ತೊಂದು ವೆಂಡಿಂಗ್ ಜೂನ್ ಮಾಡ್ಕೊಡ್ತೀವಿ ಅಂತ ಲೆಟ್ರ್ ಮುಖಾಂತರ ಕೊಟ್ಟು DK ಶಿವಕುಮಾರ್ ಸಾಹೇಬರು, ಅದು ಸುಳ್ಳಾಯಿತು. ಅವ್ರು ಹೇಳೋದು ಗೊತ್ತಾ, ಬೀದಿ ವ್ಯಾಪಾರಿ ಎತ್ತಂಗಡಿ ಮಾಡಬೇಕಂತ ಬಂದು CM ಆಗಿ 8 ದಿವಸಕ್ಕೆ ಎತ್ತಂಗಡಿ ಆಯಿತು. ಇದೇ ಅವ್ರ ಕೊಡುಗೆನಾ? ಓಕೆ ನೋಡಿ, ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು ಕಮಿಟೆಡ್ ಆಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಕಮಿಟೆಡ್ ಆಗಿದೆ, ಮಾನ್ಯ DK ಶಿವಕುಮಾರ್ ಕಮಿಟ್ ಆಗಿದ್ದಾರೆ. ಆ ಕಮಿಟೆಡ್ ಲೆಕ್ಕದಲ್ಲೇ ಮೊದಲನೇ ಬಾರಿಗೆ ಸ್ಟ್ರೀಟ್ ವೆಂಡರ್ಗೆ ಅಂತಾನೆ 50 ಕೋಟಿ ರಿಸರ್ವ್ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮ್ ದ ಹಿಸ್ಟ್ರಿ ಆಫ್ ಕರ್ನಾಟಕ. ಓಕೆ, ಸೊ ಅದ್ರ ಭಾಗವಾಗಿ ಇದರ ಸಿದ್ದರಾಮಯ್ಯನವರು ನಮ್ಮ ಹಿಂದಿನ ಸರ್ಕಾರದಲ್ಲಿ ಇದ್ದಾಗ 2013ರಿಂದ 18ರಲ್ಲಿ ಮತ್ತೆ ಏನು 2023 ಬಂದ ನಂತರ ನಾವು ಮೊದಲನೇ ಬಾರಿಗೆ ಯಾವುದು ಏನಿದು ಸಾಲ ಕೊಡ್ತಿದ್ರಲ್ಲ, ಸಾಲ ಕೊಟ್ಟು ಏನು ಸುಲಿಗೆ ಮಾಡ್ತಿದ್ದಂಥವ್ರಿಗೆ ಫಸ್ಟ್ ಆಕ್ಟ್ ಅನ್ನ ತಂದು ಮೀಟರ್ ಬಡ್ಡಿ ದಂಧೆನ ಕಂಟ್ರೋಲ್ ಮಾಡಿದೆ ನಮ್ಮ ಸರ್ಕಾರ. ನನ್ನನ್ನ ಇವತ್ತರೆಗೂ ಯಾರು ಹಳೆ ವ್ಯಾಪಾರಸ್ಥರು 125 ಜನ ನಾವು ಕೂತಿದ್ವಲ್ಲ, ಯಾರನ್ನು ಯಾವ ಅಧಿಕಾರಿಗಳು ಬಂದು ಮೀಟ್ ಮಾಡಿಲ್ಲ. ಇದೇ TVC ಮೆಂಬರನ್ನ ಮೀಟ್ ಮಾಡಿ ಒಳಗಡೆ ಮೀಟಿಂಗ್ಗಳ ಮಾಡಿಕೊಂಡು ನನ್ನ ಗಾಂಧಿ ಬಜಾರ್ ಹೆರಿಟೇಜ್ ಫೋರಮ್ ಇರುವಂಥ ಗಾಂಧಿ ಬಜಾರನ್ನು ಇವತ್ತು 1 ಎಕರೆಗಟ್ಟಲೆ ಫುಟ್ಪಾತನ್ನು ಮಾಡಿ ನಮ್ಮ ವ್ಯಾಪಾರಿಗಳಿಗೆ ಎಲ್ಲೋ ಒಂದು ಕಟ್ಟೆ ಕಟ್ಟಿ, ಒಂದು ಕಟ್ಟೆಯಲ್ಲಿ 4 ಜನ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದು 80 ಅಡಿ ರೋಡನ್ನು 20 ಅಡಿ ಮಾಡಿದ್ದಾರೆ. ಅದು ಬೇರೆ ಯಾರೋ ದಾನ ಕೊಟ್ಟರು ಅಂತ ಜಾಗನ ಇವತ್ತು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಥರ ಆಗ್ಬಿಟ್ಟು ಅಥವಾ 120 ಅಂಗಡಿ ಕಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಕೇಳಿದ ಇಷ್ಟೇ, ಅವ್ರನ್ನ ಸರ್ಕಾರ ಯಾರೇ ಇರಲಿ ಮ್ಯಾಮ್, ನಾವು ಯಾರು ರೆಪ್ರೆಸೆಂಟೇಟಿವ್ ಅಲ್ಲ, ನಾನು ಒಬ್ಬಳು ಬೀದಿ ಬದಿ ವ್ಯಾಪಾರಿ ಅಷ್ಟೇ. ನಾವೀಗ ಈ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ನಮ್ಮಲ್ಲಿ ಕೆಲವರೊಬ್ಬರು, ಮೇನ್ ರೋಡ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಅಂತ. ಈಗ ಜನಗಳು ಆ ಸುತ್ತಮುತ್ತ ಇರೋರು ಅವ್ರಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಅದು ಬಿಟ್ಬಿಟ್ಟು ನಾವು ಸಂಧಿ ರೋಡ್ಗೆ ಹೋದರೆ ಗಿರಾಕಿಗಳು ಹೇಗೆ ಬರ್ತಾರೆ ಸಂಧಿ ರೋಡ್ಗೆ? ನಾವು ಸಂಧಿ ರೋಡಲ್ಲಿ ಇದ್ದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಹಾಗಿದ್ದಾಗ ನಮ್ಮ ವ್ಯಾಪಾರ ಹೇಗಾಗತ್ತೆ? ನಾವು ಇದು ವ್ಯಾಪಾರ ಮಾಡಿ ಹೊಟ್ಟೆ ಹೊರ್ಕೊಂಡು ಜೀವನ ಸಾಗಿಸೋಕ್ಕಾಗತ್ತಾ? ಈಗ ಎಲ್ಲಿದ್ದೀವಿ ಅಲ್ಲೇ ನಮ್ಗೆ ಅಡ್ಜಸ್ಟ್ ಮಾಡಿಕೊಡಿ. ಇವಾಗ 6x6 ಸುಪ್ರೀಂ ಕೋರ್ಟ್ ಆರ್ಡ್ರು, 6x6 ಏನೋ ಒಂದು ಈ ರೀತಿ ಮಾಡಿಕೊಡಿ. ಫುಟ್ಪಾತ್ ದೊಡ್ಡದು ಮಾಡಬೇಡಿ ಅಂತ. ಆ ಫುಟ್ಪಾತ್ ದೊಡ್ಡದು ಮಾಡೋದಿರೋದ್ರಿಂದ ಏನಾಗಿದೆ ಗೊತ್ತಾ ಮೇಡಮ್? ಔಟ್ಸೈಡ್ ಅವ್ರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಇದಕ್ಕೆ ಅವ್ರಿಗೆಲ್ಲ ID ಕಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಗಾಂಧಿ ಬಜಾರಲ್ಲಿ TVC ಮೆಂಬರ್ ಕಾರಣ. ಅದು ಚೆನ್ನಾಗಿ ಗೊತ್ತು ರಂಗಸ್ವಾಮಿ ಅವ್ರಿಗೆ. ಅವ್ರ ಉತ್ತರ ಕೊಡ್ಲಿ ಸರ್. ಅದು TVC ಮೆಂಬರು ತಪ್ಪು ಮಾಡಿದ್ದಾರೆ ಕೆಲವು ಜನ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಮೀಟಿಂಗ್ ಗಳನ್ನ ಮಾಡೋ ಹಂಗಿದ್ರೆ ಓಪನ್ ಆಗಿ ಮಾಡಬೇಕು. ನಿಮ್ಮಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳು ಅನಕ್ಷರಸ್ಥರು ಅವ್ರನ್ನ ಕಾಪಾಡಬೇಕು, ಅವರೇನೆ ಕಳ್ಳರು ಅನ್ನೋ ರೀತಿಯಲ್ಲಿ ಅನುಮಾನ ಬಂದ್ಬಿಟ್ರೆ ಇವ್ರು ನ್ಯಾಯ ಯಾರ ಹತ್ರ ಕೇಳೋದು? TVC ಮೀಟಿಂಗ್ ಅದೊಂದು ಕಮಿಟಿ ಇದೆ, 21 ಜನ ಒಂದು ಫಾರ್ವರ್ಡ್ ಕಮಿಟಿ ಇದೆ. ಅದರಲ್ಲೂ ಸಹಿತ ಒಬ್ಬರನ್ನ ಆಯ್ಕೆ ಮಾಡಿ ನಾಮನಿರ್ದೇಶಕರು ಒಬ್ಬರು ಸಂಘದ ವತಿಯಿಂದ ಆಯ್ಕೆ ಮಾಡ್ಕೋತಾರೆ. ಇದು ಆ್ಯಕ್ಚುಲಿ ಓಪನಿಂಗ್ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ, ಅದ್ರಲ್ಲಿ ಚರ್ಚೆಗಳು ನಡೀತದೆ. ಆಯುಕ್ತರು, DCP, ಕಮಿಷನರು, ಟೌನ್ ಡೆಂಡಿಂಗ್ ಕಮಿಟಿ, ದಿಸ್ 21 ಮೆಂಬರ್ ಒಂದು ಕಮಿಟಿ ಬಾಡಿ ಇರ್ತದೆ. ಆ ಕಮಿಟಿಲಿ ಸಂಘದಿಂದ ಒಬ್ಬರು ಅಲೆಕ್ಟ್ ಮಾಡ್ಬೋದು. ಇನ್ನೊಂದು ಸರಿ ಅದಕ್ಕಾದ ಮೇಲೆ ಒಂದು ಸಪ್ರೇಟನ್ನು ಒಂದು ಕಮಿಟಿ ಆ ಅಪ್ರೂವಲ್ ತೊಗೊಂಡು ಆ ಕಮಿಟಿ ಮುಖಾಂತರವಾಗಿ ಸಂಘ ಸಂಸ್ಥೆಗಳ ಕರೆಯೋಕ್ಕೆ ಅಂತ ಅಪ್ರೂವಲ್ ಇದೆ. ಅದರೊಳಗಡೆ ಸಂಖ್ಯೆ ಏನಿದೆ ಎಲ್ಲೂ ಸಹ ಲಿಮಿಟ್ ಮಾಡ್ಕೊಬೇಕು ಅಂತಿಲ್ಲ. 21 ನೋಡಿ, ಒಂದು ನಿಮಿಷ, ನಾನು ಆಕ್ಟ್ ಓದ್ಕೊಂಡ್ಬಂದಿದ್ದೀನಿ ಅಣ್ಣ, ಆಕ್ಟ್ ಓದ್ಕೊಂಡ್ಬಂದಿದ್ದೀನಿ. ಇಲ್ಲ ಆಕ್ಟ್ ಓದ್ಕೊಂಡ್ಬಂದಿದ್ದೀನಿ. 21ಕ್ಕೆ ಲಿಮಿಟ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಯು ಕ್ಯಾನ್ ಇನ್ಕ್ರೀಸ್ ಇಟ್ ಟು ಮೋರ್ ದನ್ ದಟ್. ನೋಡಿ, ಮೇನ್ ರೋಡ್ ಬಿಟ್ಬಿಟ್ಟು ಹೋಗಿ ಸಣ್ಣ ರೋಡ್ಗೆ ಹೋಗಿ ಅಂತ ಹೇಳ್ತೀರಿ. ಸಣ್ಣ ರೋಡ್ಗೆ ಗ್ರಾಹಕರೇ ಕಸ್ಟಮರ್ಸೇ ಬರಲ್ಲ. ಅವ್ರಿಗೆ ಅಲ್ಲಿ ನಾವು ಮಾರ್ತಾ ಇದೀವಿ ಅಂತ ಹೆಂಗ್ ಗೊತ್ತಾಗೋದು ಅಂತ ನಾನು ಸ್ಮಿತಾನು ಕೇಳ್ತೇನೆ, ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಚಾನಲ್ ಅವ್ರನ್ನು ಕೇಳ್ತೇನೆ. ಯಾವ್ಯಾವ ಸ್ಟ್ರೀಟ್ ಇಂದ ಯಾವ್ಯಾವ ಸ್ಟ್ರೀಟ್ಗೆ ಚೇಂಜ್ ಆಗಿದೆ ಅಂತ ಒಂದು ಅಭಿಯಾನ ಮಾಡಕ್ ಕೇಳಿ ಅವರೇ ಮಾಡ್ತಾರೆ. ನಿಜವಾಗ್ಲೂ ರಘು ದೊಡ್ಡೇರಿಯವರೇ, ನೀವು ಕೊಟ್ಟಿದ್ದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಂತ ಹೇಳಿ ಇಲ್ಲೊಂದು 10 ಜನ ಕನ್ಸಿದ್ರೆ, ನೀವೇನ್ ಹೇಳಿದ್ರಲ್ಲ ಈ ರೋಡಿಂದ ಈ ರೋಡಿಗೆ ಶಿಫ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಚಾನಲ್ ಅಲ್ಲಿ ಹಾಕ್ಲಿ ಅಂತ, ಅದರಿಂದ ನಿಜವಾಗ್ಲೂ ಪ್ರಯೋಜನ ಆಗುತ್ತೆ ಅಂತ ಇಲ್ಲಿಂದ 10 ಜನ ಹೇಳಿಬಿಟ್ರೆ ನಾವು ಅದನ್ನ ಮಾಡ್ಬಿಡ್ತೀವಿ ಸರ್. ಇದು ಸೊಲ್ಯೂಷನ್ ಇದು ಇದು ಗಾಡಿ ಕೊಟ್ಟಿರೋದು. ಇದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಮ ಮಾಹಿತಿ ಹೇಳ್ತೀನಿ. 2,46,998 ರೂಪಾಯಿ ಗಾಡಿ ರೇಟು. 1,50,000 ಸಬ್ಸಿಡಿ ಅಂತೀರಾ.
TVC ಮೆಂಬರ್